ಬಿಗ್ ಬಾಸ್ ಅಂದ್ರೇನೆ ಒಂದು ರಿಯಾಲಿಟಿ ಶೋ. ಅದರಲ್ಲಿ ಹೋದವರೆಲ್ಲ ಗೆಲ್ಬೇಕು ಅಂತಾನೆ ಹೋಗಿರ್ತಾರೆ. ಅಂಥದ್ರಲ್ಲಿ ಈ ಅಶ್ವಿನಿ ಗೌಡ ಅವರಾಗ್ಲಿ, ಮಾಳು ನಿಪ್ನಾಳ್ ಆಗ್ಲಿ, ರಾಶಿಕಾ ಅವರಾಗ್ಲಿ, ಮತ್ತೆ ನಮ್ಮ ನಾಯಿ ಸತೀಶ್ ಅಣ್ಣ ಇವ್ರಿಗೆಲ್ಲ ಗಿಲ್ಲಿ ಗೆದ್ದಿರೋದು ಖುಷಿ ಇಲ್ವಂತೆ. ಗಿಲ್ಲಿ ಬೇರೆಯವ್ರ ಕಾಲೆಳೆದ್ಬಿಟ್ಟು ಕಾಮಿಡಿ ಮಾಡ್ದ. ಆ ಕಾಮಿಡಿನ ಮೆಚ್ಕೊಂಡು ಹೇಗೆ ಅವನಿಗೆ ವಿನ್ ಅಂತ ಕೊಡ್ತೀರಾ? ಗಿಲ್ಲಿ ಬಡವ ಅಂತ ಸಿಂಪತಿ ಕಾರ್ಡ್ ಯೂಸ್ ಮಾಡ್ದ. ಅವನ ಹತ್ರ ಅಷ್ಟೆಲ್ಲ ದುಡ್ಡಿದ್ರೂ ಕೂಡ ಬನಿಯನ್ ಹಾಕೊಂಡು ಬಡವನ ಥರ ಪೋಟ್ರೆ ಮಾಡ್ಕೊಂಡ. ಇದನ್ನೆಲ್ಲ ನೀವು ಒಬ್ಬ ವಿನ್ನರ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂತ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಿದ್ದು ಅಶ್ವಿನಿ ಗೌಡ ಅವರು. ಈ ವಿಡಿಯೋದಲ್ಲಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವು ನಿಮಗೆ ಸ್ವಾಗತವು ನಮಗೆ ಸ್ವಚ್ಛಂದ ಸುಂದರ ಸಭೆಗೆ. ಈ ಬಿಗ್ ಬಾಸ್ ಶೋ ಮುಗ್ದು ಆಗ್ಲೇ ಒಂದು ವಾರ ಆಯ್ತು. ಆದ್ರೂ ಕೂಡ ಅಶ್ವಿನಿ ಅವ್ರು ಮಾತ್ರ ನಂಗೆ ಬಿಗ್ ಬಾಸ್ ಮೋಸ ಮಾಡಿದ್ದಾರೆ, ಓಟ್ಸ್ನೆಲ್ಲ ಬೇಕಾದ್ರೆ ಆಚೆ ತೆಗೆದು ತೋರಿಸ್ಬಿಡ್ಲಿ, ಗೆದ್ದಿರೋದು ನಾನೇ, ನಂಗೆ ಜಾಸ್ತಿ ಓಟ್ ಬಂದಿರೋದು ಅಂತ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಅಷ್ಟಕ್ಕೂ ಅಶ್ವಿನಿ ಅವರು ಪಿನಾಲೆವರೆಗೂ ಬಂದಿದ್ದೇ ದೊಡ್ಡ ವಿಷಯ. ನಾವು ಕೂಡ ಅದನ್ನೇ ಅಲ್ವೇ ಕೇಳ್ತಾ ಇರೋದು. ಇವ್ರು ಪಿನಾಲೆವರೆಗೂ ಹೇಗೆ ಬಂದ್ರು? ಇವ್ರಿಗೆಲ್ಲ ಓಟ್ ಆದ್ರೂ ಹಾಕ್ದವ್ರು ಯಾರು ಅಂತ. ಎಲ್ಲ ಓಟ್ನು ಆಚೆ ಇಟ್ರೆ ನೀವು 3ನೇ ವಾರ ಇಲ್ಲ 4ನೇ ವಾರನೇ ಆಚೆ ಬರಬೇಕಾಗಿತ್ತು. ಇದನ್ನೆಲ್ಲ ಮರೆತು ನಾನೇ ಗೆಲ್ಬೇಕಿತ್ತು, ನಂಗೆ ಬಿಗ್ ಬಾಸ್ ಶೋ ಅವರು ಮೋಸ ಮಾಡಿದ್ದಾರೆ, ಬಿಗ್ ಬಾಸ್ ಶೋನೇ ಒಂದು ಮೋಸದಾಟ ಅಂತ ಹೇಳ್ತಿರಲ್ಲ, ಇದಕ್ಕೇನು ಹೇಳ್ಬೇಕು ನಾ ಕಾಣೆ ಗುರುವೆ. ಇನ್ನು ಇವ್ರು ಮಾತ್ರ ಇವ್ರ ಜೊತೆ ಇರೋರಿಗೆಲ್ಲ ಏಕವಚನದಲ್ಲಿ ಮಾತಾಡಿಸ್ಬೋದು, ಆದರೆ ಬೇರೆಯವ್ರು ಏನಾದರೂ ಇವ್ರ ಜೊತೆ ಮಾತಾಡಬೇಕು ಅಂದರೆ ಗೌರವದಿಂದ ಹಾಕ್ಬಿಟ್ಟು ಮಾತಾಡ್ಬೇಕಂತೆ. ಯಾಕೆ ನಿಮಗೆ ಗೊತ್ತೇ ಇಲ್ವಾ? ನಾವೇನು ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಬರೋದು ಅಂತ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿದ್ದೀವ, ನಾವು ಕರೆಕ್ಟಾಗಿದ್ದೀವ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಅಥವಾ ಒಂದ್ಸಲ ನಮಗೆ ನಾವು ಕೇಳ್ಕೋಬೇಕು. ನಮಗೂ ಕೂಡ ಆತ್ಮಸಾಕ್ಷಿ ಅನ್ನೋದು ಇದೆಯಲ್ವೇ? ಇನ್ನು ಮಾತ್ಗೂ ಮುಂಚೆ ನಾನೊಬ್ಬ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಇವರು ಯಾವುದರ ಬಗ್ಗೆ ಹೋರಾಟ ಮಾಡಿದ್ರು ಅಂತ ಇವತ್ತಿಗೂ ಕೂಡ ನಂಗಂತೂ ಅರ್ಥ ಆಗಿಲ್ಲ ಸ್ವಾಮಿ. ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ, ಆದರೆ ಇವ್ರಿಗೆ ಸರಿಯಾಗಿ ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲೇ ನೋಡ್ಲಿಲ್ವಾ? ಇವರ ಒಂದು ಛಲಗಾರ್ತಿ ಅನ್ನೋವಂಥ ಅಕ್ಷರಗಳನ್ನೇ ಕನ್ನಡದಲ್ಲಿ ಕರೆಕ್ಟಾಗಿ ಬರೆಯೋಕೆ ಬರಲಿಲ್ಲ ಅಂದಮೇಲೆ ಇವರು ಯಾವ ಒಂದು ದೇಶದಲ್ಲಿ ಕನ್ನಡವನ್ನು ಕಾಪಾಡ್ತಾ ಇದ್ದಾರೆ, ಯಾವ ಒಂದು ದೇಶದಲ್ಲಿ ಕನ್ನಡದ ಪರವಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತಿಗೂ ಕೂಡ ನಂಗೆ ಅರ್ಥನೇ ಆಗಿಲ್ಲ. ನಾನು ಓದಿದ್ದೆಲ್ಲ ಆಂಗ್ಲ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಆದರೆ ನನಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಈಗಲೇ ಹೇಳಿದ ಹಾಗೆ ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರಿಂದ ನಂಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ. ನೋಡಿದ್ರಲ್ಲ, ಇದು ಸ್ವತಃ ಅವರೇ ಮಾಡಿರುವಂಥ ಸ್ಟೇಟ್ಮೆಂಟು. ಫಸ್ಟು ಅವ್ರು ಹೋಗಿ ಕನ್ನಡನ ಕಲ್ತ್ಕೊಂಡು ಬರಬೇಕು. ಕನ್ನಡ ಭಾಷೆಗೆ ತನ್ನದೇ ಆದಂಥ ಗೌರವ ಇದೆ, ಕನ್ನಡ ಭಾಷೆಗೆ ತನ್ನದೇ ಆದಂಥ ಶ್ರೀಮಂತಿಕೆ ಇದೆ. ಅದಕ್ಕೆ ಯಾರ ಹೋರಾಟವೂ ಕೂಡ ಬೇಕಾಗಿಲ್ಲ. ಕನ್ನಡ ಬೆಳೆದಿದ್ದು ತಾನು ಸ್ವಂತವಾಗಿ. ಕನ್ನಡ ಭಾಷೆ ಜಗತ್ತಿನ ಶ್ರೀಮಂತ ಭಾಷೆಗಳಲ್ಲಿ, ಜಗತ್ತಿನ ಪ್ರಬುದ್ಧ ಭಾಷೆಗಳಲ್ಲಿ ಅದು ಕೂಡ ಒಂದು. ಹೀಗಾಗಿ ಅದಕ್ಕೆ ಯಾರ ಒಂದು ಹೋರಾಟದ ಅವಶ್ಯಕತೆಯೂ ಇಲ್ಲ. ನೀವು ಹಾಗೇನಾದರೂ ಹೋರಾಟ ಮಾಡಲೇಬೇಕು ಅನ್ನೋ ಹಾಗಿದ್ರೆ ಫಸ್ಟ್ ಹೋಗಿ ನೀವು ಸ್ಪಷ್ಟವಾಗಿ ಕನ್ನಡ ಮಾತನಾಡೋದನ್ನು, ಕನ್ನಡ ಬರೆಯೋದನ್ನು ಕಲ್ತ್ಕೊಂಡು ಬನ್ನಿ. ಮಾತ್ಗೂ ಮುಂಚೆ ನಾನು ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ತಿರುಗಾಡುವಂಥ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಮನೇಲಿ ಮಾತ್ರ ತಾವು ಹೋರಾಟಗಾರ್ತಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ರು. ಅಲ್ಲಿ ಬಳಸಿದಂಥ ಪದಗಳು, ಮಾಡಿದಂಥ ಸ್ಟೇಟ್ಮೆಂಟ್ಗಳು ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ದಿವಸ ಚರ್ಚೆ ಆಗ್ತಾನೆ ಇರುತ್ತೆ. ಅವ್ರು ಬಳಸಿದಂತಹ ಕೆಟಗರಿ ಅನ್ನುವಂಥ ವರ್ಡು, ನಾನು ಸಂದರ್ಭದಲ್ಲಿ ನಾನು ಪದ ಬಳಕೆ ಮಾಡ್ತೀನಿ. ಬಟ್ ಆ ಪದ ಬಳಕೆ ಯಾಕೆ ಮಾಡ್ತೀನಿ ಅಂತಂದ್ರೆ, ಈಗ ನನ್ನ ಮತ್ತೆ ರಕ್ಷಿತಾ ಶೆಟ್ಟಿ, ನಾನು ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಆಗಿರ್ತಾರೆ. ಅವ್ರು ಯಾವ ಒಂದು ಬರ್ತಾರೆ ಅನ್ನೋದು ನೀವೇ ಊಹೆ ಮಾಡ್ಕೊಳ್ಳಿ. ಅಷ್ಟು ಒಂದು ಪ್ರಜ್ಞೆ ಇಲ್ಲದಿರುವಂಥ ವ್ಯಕ್ತಿ ನಾನಲ್ಲ. ಬಟ್ ಇದೇನಾಗುತ್ತೆ ಅಂತಂದ್ರೆ, ನಾನು ಅವ್ರಿಗೆ ಹೇಳುವಂಥದ್ದು ತುಂಬಾ ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ. ನೀವು ರಕ್ಷಿತಾ ವ್ಯಕ್ತಿತ್ವ ನೋಡ್ತೀರಿ. ನಾನೇನು ಅನ್ಕೋತೀನಿ ಅಂತಂದ್ರೆ, ಒಂದು ಈ ಶೌಟಿಂಗ್ ಕ್ಯಾಟಗರಿ ಅಂತ ಬರ್ತಾರೆ, ಕಿರ್ಚಾಡಿ. ಈ ಒಂದು ಪದನ ಬಳಸಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಇಟ್ಕೊಂಡಿದ್ರು ಅಥವಾ ಇದನ್ನ ಯಾರ ಬಗ್ಗೆ ಬಳಸಿದ್ರು ಅಂತ ಇವತ್ತಿಗೂ ಕೂಡ ಕ್ಲಾರಿಟಿ ಇಲ್ಲ. ಬಿಗ್ ಬಾಸ್ನ ಶೋ ಅವರು ಕೂಡ ಅದನ್ನ ತೆಗೆದು ಹಾಕಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು ಅಂತ. ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಒಂದು ಈ ಶೌಟಿಂಗ್ ಕ್ಯಾಟಗರಿ ಅಂತ ಬರ್ತಾರೆ, ಕಿರ್ಚಾಡಿ ಕೂಗಾಡಿ ಮಾಡುವಂತ ಒಂದು ಕ್ಯಾಟಗರಿ ಇರ್ತಾರೆ. ಒಂದು ಸ್ಕೋಪ್ ತಗೊಳ್ಳೋದು, ಆ ತರ ಮಾಡಿದ ತಕ್ಷಣ ಎಲ್ಲರೂ ನಮ್ಮ ಕಡೆ ಗಮನ ಸೆಳೀತಾರೆ ಅಂತ. ಸೊ ನಾನು ಆ ಪದ ಬಳಕೆ ಮಾಡಕ್ ಹೋಗ್ತೀನಿ. ಬಿಟ್ರೆ ನೋಡಿದ್ರಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಎಸ್ ಕ್ಯಾಟಗರಿ ಅಂತ ಯೂಸ್ ಮಾಡಿದಂಥ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಇಂದ ಆಚೆ ಬರ್ತಾ ಇದ್ದಂಗೆನೆ ಎಸ್ ಕ್ಯಾಟಗರಿ ಅಂದರೆ ಎಸ್ ಅಂದರೆ ಶೌಟಿಂಗು ಕ್ಯಾಟಗರಿ ಅಂತ ಬರುತ್ತೆ. ಎಸ್ ಕ್ಯಾಟಗರಿ ಅಂದರೆ ಶೌಟಿಂಗ್ ಕ್ಯಾಟಗರಿ ಅಂತ ಅರ್ಥ. ಅದು ಈ ರೀತಿ ಅರ್ಥ, ನಾನು ಈ ಅರ್ಥದಲ್ಲಿ ಅದನ್ನು ಹೇಳಿದ್ದು ಅಂತ ತಿರುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇವ್ರ ಜೊತೆಗೆ ಅಲ್ಲಿ ಒಂದಿಷ್ಟು ದಿವಸ ಕಾಲ ಕಳೆದಂತಹ ಸಹಸ್ಪರ್ಧಿಗಳಾದಂತಹ ಮಂಜು ವಾಸಿನಿ ಅವರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಆ ವಿಡಿಯೋ ಕೂಡ ಇದೆ,
ಬಂದಿದ್ದೆ ಕಣ್ರಪ್ಪ, ಅದನ್ನು ನೋಡ್ಕೊಂಡು ಬನ್ನಿ. ಯಪ್ ಆ ಹುಡುಗಿಗೇನೋ ಹೇಳಿದ್ರಲ್ಲ ನೀನು ಅಲ್ಲಿಂದ ಬಂದಿದ್ಯಾ ಅಂತ, ಅವ್ರು ತೋರ್ಸ್ಕೊತಿದ್ದಾರೆ ನಾವಲ್ಲಿರೋದು ಅಂತ. ಬೇರೆ ನಿಮ್ಮ ನಡೆಯೇ ಬೇರೆ, ನುಡಿಯೇ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಜನಗಳು ಏನು ನೋಡ್ತಿದಾರೋ ಅದು ನಿಜ, 100% ನಿಜ. ಇಷ್ಟೆಲ್ಲ ಆದರೂ ಕೂಡ ಅಶ್ವಿನಿ ಮೇಡಮ್ ಅವ್ರು ಮಾತ್ರ ನಾನು ಸೋತೇ ಇಲ್ಲ, ನನ್ನನ್ನು ಎಲ್ಲರೂ ಕೂಡ ಸೇರ್ಬಿಟ್ಟು ಸೋಲ್ಸಿರೋದು, ಬಿಗ್ ಬಾಸ್ ಮನೆಯವರು ಕೂಡ ಮೋಸ ಮಾಡಿ ನನ್ನನ್ನು ಸೋಲ್ಸಿರೋದು ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದೊಂಥರ ಹೇಗಿದೆ ಅಂದರೆ, ಜಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂತೆ ಆ ರೀತಿ ಕಾಣಿಸುತ್ತೆ. ಇದೆಲ್ಲ ಬಿಡಿ ಗುರು, ಸ್ವತಃ ಸುದೀಪಣ್ಣನೂ ಕೂಡ ಬಿಟ್ಟಿಲ್ಲ ಈ ಅಶ್ವಿನಿ ಮೇಡಮ್ ಅವರು. ಸುದೀಪಣ್ಣ ನನ್ನ ಕೈ ಬಿಟ್ಟರು, ಸುದೀಪಣ್ಣ ನನ್ನ ಕೈ ಬಿಡ್ತಾರೆ ಅಂತ ನನ್ನ ಮನಸ್ಸಿನಲ್ಲೂ ಕೂಡ ಅನ್ಕೊಂಡಿರಲಿಲ್ಲ ಅಂತ ಎಲ್ಲ ಕಡೆ ಸ್ಟೇಟ್ಮೆಂಟ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಜನ ಕೇಳ್ತಾ ಇರೋದಿಷ್ಟೇ, ಸುದೀಪಣ್ಣ ಏನಾದರೂ ನಿಮ್ಮನ್ನು ಬಿಗ್ ಬಾಸ್ ವಿನ್ನರ್ ಮಾಡಬೇಕು ಅಂತ ಅಲ್ಲಿ ಹೋಸ್ಟಾಗಿ ಕೆಲಸ ಮಾಡ್ತಾ ಇರೋದಾ, ಅಥವಾ ಅವರು ಹೋಸ್ಟಾಗಿ ಕೆಲಸ ಮಾಡೋದ್ರಿಂದ ಜನ ಜಾಸ್ತಿ ಬರ್ತಾರೆ, ಅಲ್ಲಿಗೆ TRP ಸಿಗುತ್ತೆ ಅಂತ ಸುದೀಪಣ್ಣ ಅಲ್ಲಿ ಕೆಲಸ ಮಾಡ್ತಾ ಇರೋದಂತ ನಂಗಂತೂ ಅರ್ಥ ಆಗ್ತಿಲ್ಲ. ಇವ್ರು ಹಿಂಗೆಲ್ಲ ಮಾತಾಡ್ತಾರೆ ಅಂತ ಸುದೀಪಣ್ಣಂಗೆ ಏನಾದರೂ ಮುಂಚೆನೇ ಗೊತ್ತಿದ್ದಿದ್ರೆ ಲಾಸ್ಟ್ ವೀಕಲ್ಲಿ ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾನೆ ಇರಲಿಲ್ಲ ಅಂತ ಜನ ಎಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ, ನೀವು ಗೆದ್ದೇ ಗೆಲ್ತೀರಾ ಅಂತ ನಾವು ಅನ್ಕೊಂಡಿದ್ವಿ, ನೀವು ಗೆದ್ದೇ ಗೆಲ್ತೀರಾ ಅಂತ ಅನ್ಕೊಂಡಿದ್ವಿ ಅನ್ನೋ ಭರವಸೆ ಮಾತನ್ನು ಹೇಳ್ತಾರೆ. ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಆ ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಈ ಸಲ ಆದರೂ ಸುದೀಪಣ್ಣ ಹೆಣ್ಮಕ್ಳು ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಡಿಸಪಾಯಿಂಟಿಂಗ್. ಜನ ಎಲ್ಲ ಆವಾಗಲೇ ಸುದೀಪಣ್ಣನ ವಿರುದ್ಧ ಇವ್ರಿಗೆ ಏನಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಅಂತ ರೀಲ್ಸ್ಗಳನ್ನು ಮಾಡೋದು, ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದು, ಅದಕ್ಕೆ ಸುದೀಪಣ್ಣನ ಟ್ಯಾಗ್ ಮಾಡೋದು ಮಾಡಿದ್ರು. ಆದರೆ ಸುದೀಪಣ್ಣ ಮಾತ್ರ ಫಿನಾಲೆ ಸ್ಟೇಜಲ್ಲಿ ಇವ್ರುಗಳ ಪರವಾಗಿ ಸ್ಟ್ಯಾಂಡ್ನ ತಗೊಂಡ್ರು. ಇವಾಗ ಈ ವಿಡಿಯೋಸ್ಗಳನ್ನೆಲ್ಲ ನೋಡಿದಾಗ ಸುದೀಪಣ್ಣ ಮಾತ್ರ ಅಂದ್ಕೊಂಡಿರ್ತಾರೆ, ನಾನು ಏನಕ್ಕಾದರೂ ಕಿಚ್ಚನ ಚಪ್ಪಾಳೆ ಆ ಒಮ್ಮಂಗೆ ಕೊಟ್ನಪ್ಪ ಅಂತ. ಒಳಗಡೆ ಇರೋವರೆಗೂ ಅಷ್ಟೆಲ್ಲ ರಂಪ ರಾಮಾಯಣ ಮಾಡಿ ಹೊರಗಡೆ ಬಂದಮೇಲೆ ನಾನು ಶೋಗೋಸ್ಕರ ಮಾಡಿದ್ದು, ಶೋನ ಎತ್ತಿಡಿಯೋಗೋಸ್ಕರ ಮಾಡಿದ್ದು ಅಂತ ಹೇಳ್ತಾ ಇರೋ ಇವ್ರಿಗೆ ಬೇರೆಯವರು ಕೂಡ ಶೋಗೋಸ್ಕರನೇ ಮಾಡಿರ್ಬೋದು ಅನ್ಸಲ್ವಾ? ಆ ಥರ ಏನಕ್ಕೆ ಯೋಚನೆ ಮಾಡಲ್ಲ? ಗೆದ್ಮೇಲೆ ಮಾತಾಡಬಾರ್ದು, ಗೆದ್ಮೇಲೆ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಡವ ಆಗಿದ್ರು ಗೆಲ್ಬೋದು, ಸಾಹುಕಾರರಾಗಿದ್ರು ಗೆಲ್ಬೋದು, ಅದ್ರಲ್ಲಿ ತಪ್ಪೇ ಇಲ್ಲ. ಗೆಲ್ಲದ್ರ ಮೇಲೆ ಬಡವ ಅಂದ ಮಾತ್ರಕ್ಕೆ ಅವನ್ನ ಗೆಲ್ಸೋವಂಥ ಪ್ರಯತ್ನ ಪ್ರತಿಭೆಗಳು ಗೆಲ್ಲಬೇಕು. ರಿಯಲ್ ಪ್ರತಿಭೆಗಳು ಏನಿದ್ದಾರೆ ಅವ್ರು ಗೆಲ್ಲಬೇಕು. ಮತ್ತೆ ಇಟ್ ಈಸ್ ರಾಂಗ್. ಯಾರು ತಡಿತಾ ಇದ್ದಾರೆ ಈಗ ಬಡವರನ್ನ ಬೆಳಿಬಾರ್ದು ಅಂತ? ಯಾವ್ದು ಮೋಸ ಆಗಲ್ಲ ಬಿಗ್ ಬಾಸ್ ಮನೇಲಿ. ನಾನು ಮುಂಚೆ ಹಂಗೆ ಅನ್ಕೊಂಡಿದ್ದೆ, ಬಟ್ ಬಿಗ್ ಬಾಸ್ ಮನೇಲಿ ಏನು ಮೋಸ ಆಗಲ್ಲ. ನಾವೇನ್ ಹೆಂಗಿರ್ತೀವೋ ಬಿಗ್ ಬಾಸ್ ಮನೇಲಿ ಅದೇ ಜನ ನೋಡ್ತಾರೆ. ನೋಡಿದ್ರಲ್ಲ, ಈ 12ನೇ ಸೀಸನ್ಗೆ ಬಂದಿರುವಂಥ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಹೇಳ್ತಾ ಇದ್ದಾರೆ ಗಿಲ್ಲಿ ಡಿಸರ್ವು, ಗಿಲ್ಲಿ ವಿನ್ ಆಗಿರೋದು ನಮ್ಗೆ ಖುಷಿ ಇದೆ ಅಂತ. ಆದರೆ ಈ 3-4 ಜನಕ್ಕೆ ಮಾತ್ರ ಅದು ಖುಷಿ ಇಲ್ವಂತೆ. ಈ 3-4 ಜನಕ್ಕೆ ಮಾತ್ರ ಅದು ಗಿಲ್ಲಿ ಸಿಂಪತಿಯಿಂದ ಗೆದ್ದಿದ್ದು ಅಂತ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನನ್ನಂಥ ಟಫ್ ಕಂಟೆಸ್ಟೆಂಟು ಹಿಂದೆ ಎಂದೂ ಕೂಡ ಬಂದಿಲ್ಲ, ಮುಂದೆ ಕೂಡ ಬರಲ್ಲ. ಇನ್ ಕೇಸ್ ಬಂದರೂ ಕೂಡ ನನ್ನನ್ನು ದಾಟಿಯೇ ಬರಬೇಕು, ನನ್ನಂಥ ಟಫ್ ಕಂಟೆಸ್ಟೆಂಟ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲ ಕಡೆ ಘಂಟಾಘೋಷವಾಗಿ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಅಶ್ವಿನಿ ಮೇಡಮ್ ಅವರ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಿಗ್ ಬಾಸ್ಗೆ ಹೇಗಿರ್ಬೇಕು ಒಬ್ಬ ಟಫ್ ಕಂಟೆಂಡರ್, ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿವರೆಗೂ ಈ ತರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಂದಿಲ್ಲ. ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದು ನನ್ನ ಮೀರಿನೇ ಹೋಗ್ಬೇಕು. ಸೊ ಆ ಪ್ರೌಡ್ನೆಸ್ ನನಗಿದೆ. ಯಪ್ಪ ಏನೋ ಇದೆಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದಲ್ಲದೆ ಚಿಕ್ಕ ಮಕ್ಕಳು ಕಂಪ್ಲೇಂಟ್ಸ್ನ ಮಾಡೋ ರೀತಿ ಬಂದ್ಬಿಟ್ಟು ಕಂಪ್ಲೇಂಟ್ಸ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ನನ್ನ ಬಗ್ಗೆ ಗೊತ್ತಿತ್ತು, ನನ್ನ ಟ್ರಿಗರ್ ಮಾಡಿದ್ರೆ ನಾನು ಬೇಗ ಟ್ರಿಗರ್ ಆಗ್ತೀನಿ, ನನ್ನ ಏಕವಚನದಲ್ಲಿ ಮಾತಾಡ್ಸಿದ್ರೆ ನಾನು ಬೇಗ ರಿಯಾಕ್ಟ್ ಆಗ್ತೀನಿ, ನನ್ನ ಕೆಣಕಿದ್ರೆ ಅವ್ರಿಗೆ ಕಂಟೆಂಟ್ ಸಿಗುತ್ತೆ ಅಂತ ಎಲ್ರಿಗೂ ಕೂಡ ಮುಂಚೆನೇ ಗೊತ್ತಿದ್ದರಿಂದ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಏಕವಚನದಲ್ಲೇ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ಟ್ರಿಗರ್ ಮಾಡಿದ್ರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಏಕವಚನ ಪದ ಬಳಕೆ ಮಾಡಿದ್ರೆ ಇವ್ರಿಗೆ ಆಗಲ್ಲ, ಇವ್ರು ಒಂಚೂರು ಟ್ರಿಗರ್ ಮಾಡಿದ್ರೆ ಇವ್ರು ಟ್ರಿಗರ್ ಆಗ್ತಾರೆ. ಇದೆಲ್ಲ ಇಡೀ ಮನೆಗೆ ತಿಳ್ಕೊಂಡಿದ್ದೆ, ಬಟ್ ಅದು ನನಗೆ ಇದು ಸ್ಟ್ರಾಟಜಿ ಅಂತ ಅರ್ಥ ಆಗದೆ ಹೋಯ್ತು. ಒಟ್ನಲ್ಲಿ ಗಿಲ್ಲಿ ಗೆದ್ದಿದ್ ಮಾತ್ರ ಖುಷಿ ಇದೆ ಅಂತ ಜನ ಹೇಳ್ತಿದ್ದಾರೆ. ಜನಕ್ಕೆ ಅವನು ಎಂಟರ್ಟೈನ್ಮೆಂಟ್ ಕೊಟ್ಟ, ಅವನಿಗೆ ಜನ ಓಟ್ ಕೊಟ್ರು. ನೀವು ಜನಕ್ಕೆ ಏನು ಕೊಟ್ರಿ ನೋಡ್ಕೊಳ್ಳಿ, ಜನ ನಿಮ್ಗೆ ಏನು ಕೊಟ್ರು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ವಿಷಯ. ಮತ್ತೆ ಮುಂದಿನ ವಿಡಿಯೋ ತಗೊಂಡು ಬರ್ತೀನಿ, ಅಲ್ಲಿವರೆಗೂ ಕೂಡ ಕಾಯ್ತಾ ಇರಿ. ನಮಸ್ಕಾರ. ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ.